ಎಲ್ಲ ನೋಡುಗರಿಗೂ ನಮಸ್ಕಾರ. ಹಸ್ತ ಸಾಮುದ್ರಿಕ ಶಾಸ್ತ್ರದ ವಿಡಿಯೋಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಪ್ರೇಮ ವಿವಾಹದ ಬಗ್ಗೆ ಹಸ್ತದಲ್ಲಿ ಸೂಚಿಸತಕ್ಕಂತಹ ಚಿಹ್ನೆಗಳು ಯಾವ್ಯಾವು ಅಂತ ಹೇಳಿ ನೋಡೋಣ. ಯಾವೆಲ್ಲ ಚಿಹ್ನೆಗಳು ಪ್ರೇಮ ವಿವಾಹದ ಸಾಧ್ಯತೆಯನ್ನ ಹೆಚ್ಚಿಸುತ್ತವೆ, ಯಾವೆಲ್ಲ ಚಿಹ್ನೆಗಳು ಪ್ರೇಮ ವಿವಾಹದಲ್ಲಿ ಯಶಸ್ಸು ಕೊಡುತ್ತೆ ಮತ್ತು ಯಾವೆಲ್ಲ ಚಿಹ್ನೆಗಳು ಹಸ್ತದಲ್ಲಿ ಸ್ಪಷ್ಟವಾಗಿ ಮೂಡಿದ್ದಾಗ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಹಸ್ತದಲ್ಲಿ ಹೆಡ್ಲೈನು ಮತ್ತೆ ಲೈಫ್ ಲೈನ್ ಮಧ್ಯೆ ಸ್ಪಷ್ಟವಾದ ಗ್ಯಾಪ್ ಇದೆ ಅಂದಾಗ ನೋಡಿ, ಮಾತೃರೇಖೆ ಮತ್ತು ಪಿತೃರೇಖೆ ಅಂತ ಕೂಡ ಕರೆಯಲಾಗುತ್ತೆ ಎರಡು ರೇಖೆಯನ್ನ. ಈ ಎರಡು ರೇಖೆಯ ಮಧ್ಯ ಸ್ಪಷ್ಟವಾದ ಗ್ಯಾಪ್ ಇದೆ ಅಂದಾಗ ಅಂತಹ ವ್ಯಕ್ತಿಗಳು ಇಂಡಿಪೆಂಡೆಂಟ್ ಡಿಸಿಷನ್ ಮೇಕರ್ಸ್ ಆಗಿರ್ತಾರೆ. ಯಾರ ಮಾತನ್ನು ಸಹ ಕೇಳೋದಿಲ್ಲ, ಅಡ್ವೈಸ್ ಅನ್ನು ತಗೊಳ್ಳೋದಿಲ್ಲ. ತಮ್ಮ ಲೈಫ್ ಪಾರ್ಟ್ನರ್ ಅನ್ನ ತಾವೇ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಬಯಸ್ತಾರೆ. ಅಂಡ್ ಲವ್ ಮ್ಯಾರೇಜ್ಗೆ ಹೆಚ್ಚು ಪ್ರಿಫರೆನ್ಸ್ ಕೊಡ್ತಾರೆ. ಲವ್ ಮ್ಯಾರೇಜ್ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇನ್ನು ಎರಡನೇ ಮುಖ್ಯವಾದ ಚಿಹ್ನೆ ವಿವಾಹ ರೇಖೆ. ಈ ರೇಖೆ ಬುಧ ಪರ್ವದಲ್ಲಿ ಇರ್ತದೆ. ಕಿರು ಬೆರಳ ಕೆಳಗಡೆ ಇರತಕ್ಕಂಥದ್ದು ಬುಧ ಪರ್ವ. ಈ ಪರ್ವದಲ್ಲಿ ಮೂಡಿರ್ತಕ್ಕಂತಹ ವಿವಾಹ ರೇಖೆ ಸ್ಪಷ್ಟವಾಗಿ ಹೃದಯ ರೇಖೆಯನ್ನ ತಾಕ್ತಾ ಇದೆ ಅಂದಾಗ ಅಂತವರಿಗೂ ಸಹ ಪ್ರೇಮ ವಿವಾಹ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇನ್ನು ಮೂರನೆಯದು ಗುರುಪರ್ವದಲ್ಲಿ ಸ್ಪಷ್ಟವಾಗಿ ಕತ್ತರಿಯ ರೇಖೆ ಮೂಡಿದೆ ಅಂದಾಗ ನೋಡಿ, ಈ ರೇಖೆ ಮೂಡಿದ್ದಾಗಲೂ ಸಹ ಪ್ರೇಮ ವಿವಾಹ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಆದರೆ ಪರ್ವದ ಕ್ಷೇತ್ರಫಲ ಚೆನ್ನಾಗಿರಬೇಕು. ಕತ್ತರಿಯ ಚಿಹ್ನೆ, ಕತ್ತರಿಯ ರೇಖೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಮೂಡಿರಬೇಕು, ಅಂದಾಗ ಮಾತ್ರ. ನಾಲ್ಕನೇ ಮುಖ್ಯವಾದ ಚಿಹ್ನೆ ಹೃದಯ ರೇಖೆಯ ಮೇಲೆ ಮತ್ತು ಸೂರ್ಯ ಪರ್ವದ ಕೆಳಗಡೆ. ಸೂರ್ಯ ಪರ್ವ ಅಂದ್ರೆ ಪವಿತ್ರ ಬೆರಳ ಕೆಳಗಡೆ. ಈ ಸ್ಥಾನದಲ್ಲಿ ಜೋಡಿ ತ್ರಿಕೋನಾಕೃತಿಗಳು, ಅವಳಿ ತ್ರಿಕೋನಾಕೃತಿಗಳು ಸ್ಪಷ್ಟವಾಗಿ ಮೂಡಿವೆ ಅಂದಾಗ ಇದಂತೂ ಹೈಯೆಸ್ಟ್ ಪಾಸಿಬಿಲಿಟೀಸ್. ಇದು ಲವ್ ಮ್ಯಾರೇಜು ಸಕ್ಸಸ್ಫುಲ್ ಆಗೇ ಆಗುತ್ತೆ ಅಂತ ಹೇಳಲಾಗತ್ತೆ. ಇನ್ನು ಐದನೇ ಚಿಹ್ನೆ ಹಸ್ತದಲ್ಲಿ ಧನರೇಖೆಗೆ ಚಂದ್ರ ಪರ್ವದಿಂದ ಒಂದು ರೇಖೆ ಸ್ಪಷ್ಟವಾಗಿ ಬಂದು ತಾಕ್ತಾ ಇದೆ ಅಂದಾಗ ಅಂತವರಿಗೂ ಸಹ ಪ್ರೇಮ ವಿವಾಹದಲ್ಲಿ ಯಶಸ್ಸು ಸಿಗುತ್ತೆ ಅಂತ ಹೇಳಲಾಗತ್ತೆ. ನೋಡಿ, ಮೇಲ್ಕಂಡ 5 ಚಿಹ್ನೆಗಳಲ್ಲಿ ಕನಿಷ್ಠ 2 ಚಿಹ್ನೆಗಳಾದರೂ ಸ್ಪಷ್ಟವಾಗಿ ಮತ್ತು ಸದೃಢವಾಗಿ ಇರಬೇಕು, ಅಂದಾಗ ಪ್ರೇಮ ವಿವಾಹ ಆಗುತ್ತೆ. ಅಂಡ್ ಹಾರ್ಟ್ ಲೈನ್ ಸದೃಢವಾಗಿತ್ತು, ಎಲ್ಲಿಯೂ ಸಹ ಟಿಸಲೊಡೆಯದೆ ಅರ್ಧಚಂದ್ರಾಕೃತಿಯಲ್ಲಿ 2 ಹಸ್ತದಲ್ಲಿ ಫಾರ್ಮೇಶನ್ ಆಗಿತ್ತು ಅಂತಂದ್ರೆ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ. ಹಾರ್ಟ್ ಲೈನ್ ಚೆನ್ನಾಗಿದ್ದಷ್ಟು ವಿವಾಹ ಚೆನ್ನಾಗಾಗುತ್ತೆ, ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳಲಾಗುತ್ತೆ. ಅಂಡ್ ಗುರುಪರ್ವ ಸದೃಢವಾಗಿದ್ದಾಗ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳಲಾಗುತ್ತೆ. ಗುರುಪರ್ವ ಮತ್ತು ಗುರುವಿನ ಬೆರಳು ಆಗ್ಲಿ. ಇದಿಷ್ಟು ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿರುತ್ತೆ. ಪಾಮಿಸ್ಟ್ರಿ ಕಂಟೆಂಟ್ಗೋಸ್ಕರ ನಮ್ಮ ಚಾನೆಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.